ಪೊಲಿಟಿಕಲ್ ಆಕ್ಟಿವಿಟೀಸ್ ಆಗ್ತಾ ಇದೆ. ಇದು ಎಲ್ಲರಿಗೆ ಗೊತ್ತಿದೆ. ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಾವು ಅಂದರೆ ಮುಸಲ್ಮಾನರು ಯಾವಾಗ 1885ರಲ್ಲಿ ಕಾಂಗ್ರೆಸ್ ಸಂಘಟನೆ ಪ್ರಾರಂಭ ಆಯಿತು ಮತ್ತು ಮುಖಂಡರು ಸುರೇಂದ್ರನಾಥ್ बनर्जी ಗುರುವಾದಗಳು ಮುಖಂಡರು ಇದಕ್ಕೆ ಸೇರಿದರು. ಅದೇ ಸಂಘಟನೆ ಕಟ್ಟಕ್ಕೆ ಪಕ್ಷನ ಪ್ರಾರಂಭ ಮಾಡಕ್ಕೆ 1885ರಲ್ಲಿ ಒಂದು ಮುಸ್ಲಿಂ ಮುಖಂಡರು ಶ್ರೀ ಬದ್ರುದ್ದೀನ್ ತಯ್ಯಿಬ್ ಜಿ ಅವರು ಕೂಡ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಜಾರಿಗೆ ತಂದರು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮುಖ್ಯ ಕಾರಣ ಏನೆಂದರೆ ಕಾಂಗ್ರೆಸ್ ಇಲ್ಲಿ ಇರತಕ್ಕಂಥ ಎಲ್ಲ ಸಮುದಾಯಗಳನ್ನು, ಹಿಂದುಳಿದವರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ಮತ್ತೆ ದಲಿತರಾಗ್ಲಿ, ಈ ದೇಶದಲ್ಲಿ ಬದುಕಂತ ಎಲ್ಲ ಸಮುದಾಯಗಳಿಗೆ ಒಗ್ಗಟ್ಟು ಮಾಡಿ ದೇಶನ್ನ ಮುಂದೆ ತರುವಂತ ಕೆಲಸ ಮಾಡುತ್ತೆ ಅಂತ ನಮ್ಮ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ಗೆ ಸೇರಿ ಇಲ್ಲಿ ಸೇವೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಿರಿಯರೇ, ನಿಮ್ಗೆ ಗೊತ್ತಿರಬಹುದು, ಇದೇ ಬದ್ರುದ್ದೀನ್ ತಯ್ಯಿಬ್ ಜಿ ಇಂಡಿಯನ್ ಮುಸ್ಲಿಂ ಫಸ್ಟ್ ಬ್ಯಾರಿಸ್ಟರ್, ಇಂಗ್ಲೆಂಡ್ಗೆ ಹೋಗಿ ಫಸ್ಟ್ ಬ್ಯಾರಿಸ್ಟರ್ ಆಗಿ ಬಂದಿದ್ದರು. ಮುಂಬೈ ಹೈಕೋರ್ಟ್ ನಲ್ಲಿ ಜಡ್ಜ್ ಆಗಿ ಈ ದೇಶಕ್ಕೆ ಸೇವೆ ಮಾಡಿದರು. ಕಾಂಗ್ರೆಸ್ ಪಕ್ಷದ 3ನೇ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಕೊಡುವಂಥದ್ದು ಈ ನಮ್ಮ ಬದ್ರುದ್ದೀನ್ ತಯ್ಯಿಬ್ ಜಿ ಅವರು. ಶತಮಾನಗಳಿಂದ, ಹಲವು ವರ್ಷಗಳಿಂದ ಕಾಂಗ್ರೆಸ್ ಮತ್ತೆ ಮುಸಲ್ಮಾನರ ಸಂಬಂಧ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ನಾವು ಬೇರೆ ಜಾತಿಯವರು ಯಾವಾಗ ಕಾಂಗ್ರೆಸ್ಗೆ ಕೈ ಬಿಟ್ಟರು, ಆ ಸಂದರ್ಭದಲ್ಲಿ ಕೂಡ ಮುಸಲ್ಮಾನರು ಕಾಂಗ್ರೆಸ್ನ ಕೈಗೆ ಗಟ್ಟಿಯಾಗಿ ಇಟ್ಕೊಂಡು ಈ ದೇಶಕ್ಕೆ ಸೇವೆ ಮಾಡಬೇಕಂತ ನಿಮ್ಮ ಜೊತೆಯಲ್ಲಿ ಕಷ್ಟದಲ್ಲಿನೂ ಸುಖದಲ್ಲಿನೂ ನಿಮ್ಮ ಜೊತೆಗೆ ನಿಂತ್ಕೊಂಡು ಈ ದೇಶಕ್ಕೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ.